ಸವಾಲ್ ಟಿವಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸಿದ್ದರಾಮಯ್ಯ ವಿಎಸ್ ಡಿಕೆ ಶಿವಕುಮಾರ್, ಎಐಸಿಸಿ ನಾಯಕರ ಮೌನದ ಬಗ್ಗೆ ಕೈ ಶಾಸಕರಲ್ಲೇ ಬೇಸರ. ಬೆಂಗಳೂರು ಪುಣೆ ಹೈಸ್ಪೀಡ್ ರೈಲು, ವೈಷ್ಣವ್ ಭರವಸೆ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಅಪರಾಧ ಪ್ರಮಾಣ ಕಡಿಮೆ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಬಜೆಟ್ ಪೂರ್ವಭಾವಿ ಸಭೆ ಇಂದಿನಿಂದ 17ನೇ ಆಯವ್ಯಯ ಮಂಡನೆಗೆ ಸಿದ್ದರಾಮಯ್ಯ ತಯಾರಿ. ನಾನು ಜೀವನದ ಕೊನೆ ಕಾಲದಲ್ಲಿದ್ದೇನೆ, ಈ ವೃದ್ಧನ ಮನವಿಗೆ ಸ್ಪಂದಿಸಿ ರಾಜ್ಯಸಭೆಯಲ್ಲಿ ಗದ್ಗದಿತರಾದ ದೇವೇಗೌಡ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭೇಟಿಯಾದ ಎಚ್ಡಿಕೆ. ಚೀನಾದೊಂದಿಗೆ ಸಂಬಂಧ ತುಂಬಾ ಉತ್ತಮವಾಗಿದೆ, ಜಿನ್ಪಿಂಗ್ ಜೊತೆ ಟ್ರಂಪ್ ಮಾತುಕತೆ. ಭಾರತವು ಯಾರಿಂದ ಬೇಕಿದ್ದರೂ ತೈಲ ಖರೀದಿಸಬಹುದು, ರಷ್ಯಾ. ಜನನಾಯಗನ್ ಸಿನಿಮಾದಿಂದಾಗಿ 100 ಕೋಟಿ ನಷ್ಟ ಅನುಭವಿಸಿದ ಚಿತ್ರಮಂದಿರಗಳು. ರಕ್ಕಸಪುರದೋಳ್ ಪ್ರೀಮಿಯರ್ ಶೋ ನೋಡಿದ ಜನ, ರಾಜ್ಬಿ ಶೆಟ್ಟಿ ಹೇಳಿದ್ದೇನೋ. 2ನೇ ಕಪ್ ಮೇಲೆ ಆರ್ಸಿಬಿ ಕಣ್ಣು, ಹ್ಯಾಟ್ರಿಕ್ ನಿರೀಕ್ಷೆಯಲ್ಲಿ ಬೆಂಗಳೂರು. ರಣಜಿ ಕ್ವಾರ್ಟರ್ ಫೈನಲ್, ಮುಂಬೈ ತಂಡಕ್ಕೆ ಸಚಿನ್ ಸಲಹೆ. ಇದೇ ತರಹ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸವಾಲ್ ಟಿವಿ, ಸದಾ ನಿಮ್ಮೊಂದಿಗೆ.